ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 5 ತ್ರಿಭುಜಗಳು ಟ್ರ್ಯಾಂಗಲ್ಸ್ ಈ ಅಧ್ಯಾಯದ ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಪೀಠಿಕೆಯ ಬಗ್ಗೆ ಕಲಿಯೋಣ. ಮೊದಲಿಗೆ ತ್ರಿಭುಜ ಅಥವಾ ಟ್ರ್ಯಾಂಗಲ್ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ತಿಳಿಯೋಣ. ಸೊ ತ್ರಿಭುಜ ಎನ್ನುವಂಥದ್ದು ಒಂದು ಆವೃತ್ತ ಆಗಿರುವಂಥ ಆಕೃತಿ ಅಥವಾ ಕ್ಲೋಸ್ಡ್ ಆಗಿರುವಂತಹ ಒಂದು ಫಿಗರ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ತ್ರಿಭುಜ ಅಂತ ಹೇಳುವಾಗ ಅದರಲ್ಲಿ ಯಾವಾಗಲೂ ಕೂಡ ನಾವು 3 ಸೈಡ್ಸನ್ನು ಕಾಣ್ಬೋದು ಅಥವಾ ಕನ್ನಡದಲ್ಲಿ ನಾವಿದನ್ನು 3 ಬಾವುಗಳು ಅಂತ ಹೇಳ್ತೇವೆ. ಸೊ ಒಂದು ತ್ರಿಭುಜ ಅಥವಾ ಒಂದು ಟ್ರ್ಯಾಂಗಲಲ್ಲಿ ಯಾವಾಗಲೂ ಕೂಡ 3 ಸೈಡ್ಸ್ ಇರ್ತವೆ ಅಥವಾ 3 ಬಾವುಗಳು ಇರ್ತವೆ, ಹಾಗೆ 3 ಕೋನಗಳಿರ್ತವೆ. ಸೊ ಇದನ್ನು ನಾವು ಈ ರೀತಿಯಲ್ಲಿ ಕೋನ ಅಂತ ಹೇಳ್ತೇವೆ ಅಥವಾ ಇಂಗ್ಲೀಷಲ್ಲಿ ಆ್ಯಂಗಲ್ಸ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ತ್ರಿಭುಜ ಅಥವಾ ಟ್ರ್ಯಾಂಗಲ್ಸ್ಗೆ 3 ಶೃಂಗಗಳು ಕೂಡ ಇರ್ತವೆ. ಅಂದರೆ ಇಂಗ್ಲೀಷ್ನಲ್ಲಿ ಇದನ್ನು ನಾವು ವರ್ಟೀಸಸ್ ಅಂತ ಹೇಳ್ತೇವೆ. ಸೊ ಎ ಎನ್ನುವಂಥದ್ದು ಒಂದು ಶೃಂಗ, ಬಿ ಎನ್ನುವಂಥದ್ದು ಇನ್ನೊಂದು ಶೃಂಗ, ಹಾಗೆ ಸಿ ಎನ್ನುವಂಥದ್ದು ಇನ್ನೊಂದು ಶೃಂಗ. ಸೊ ಈಗ ಎ ಬಿ ಸಿ ಎನ್ನುವಂಥದ್ದು ತ್ರಿಭುಜ. ಇಲ್ಲಿ ನೀವು ಕಾಣ್ಬೋದು 3 ಬಾವುಗಳಿವೆ, ಹಾಗೆ ಎ ಬಿ ಬಿ ಸಿ ಮತ್ತು ಎ ಸಿ ಇದನ್ನು ಬಾವುಗಳು ಅಂತ ನಾವು ಹೇಳ್ತೇವೆ ಅಥವಾ ಇಂಗ್ಲೀಷ್ನಲ್ಲಿ ಸೈಡ್ಸ್ ಅಂತ ಹೇಳ್ತೇವೆ. ಹಾಗೆ ಕೋನ ಎ, ಕೋನ ಬಿ, ಕೋನ ಸಿ ಇದನ್ನು ನಾವು ಕೋನಗಳು ಅಂತ ಹೇಳ್ತೇವೆ. ಸೊ ತ್ರಿಭುಜದಲ್ಲಿ 3 ಕೋನಗಳಿರ್ತವೆ ಅಥವಾ ಇಂಗ್ಲೀಷ್ನಲ್ಲಿ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಹಾಗೆ ಎ ಬಿ ಸಿ ಎನ್ನುವಂಥದ್ದು ವರ್ಟೀಸಸ್ ಅಥವಾ ತ್ರಿಭುಜದ ಶೃಂಗಗಳಾಗಿರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಆಕೃತಿ ಯಾವ ರೀತಿಯಲ್ಲಿದೆ. ಇದು ಆವೃತ್ತವಾಗಿರುವಂಥ ಆಕೃತಿ, ಅಂದರೆ ಎಲ್ಲ ಕಡೆಯಿಂದನೂ ಕೂಡ ಕ್ಲೋಸ್ ಆಗಿದೆ. ಹಾಗೆ 3 ರೇಖೆಗಳು ಛೇದಿಸುವಂಥ 3 ರೇಖೆಗಳು ಒಟ್ಟಾಗಿ ಜೋಡಿಸಿದಾಗ ನಮಗೆ ಯಾವಾಗಲೂ ಕೂಡ ತ್ರಿಭುಜ ಸಿಗ್ತದೆ. ಅಂದರೆ ಇದನ್ನು ನಾವೇನು ಹೇಳ್ತೇವೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೇವೆ. ಎ ಬಿ ಎನ್ನುವಂಥದ್ದು ಬಿ ಸಿಯನ್ನು ಛೇದಿಸ್ತಾ ಇದೆ, ಹಾಗೆ ಬಿ ಸಿ ಎ ಸಿಯನ್ನು ಛೇದಿಸ್ತಾ ಇದೆ ಅಥವಾ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಸೊ ನಾವು ಟ್ರ್ಯಾಂಗಲಿಗೆ ಏನು ಡೆಫಿನೇಷನ್ನ ಕೊಡ್ಬೋದು, ಅ ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ 3 intersecting lines. A triangle has 3 sides, 3 angles and 3 vertices ಅಂತ ನೀವಿಲ್ಲಿ ಕಾಣ್ಬೋದು. 3 ಛೇದಿಸುವ ರೇಖೆಗಳಿಂದ ಉಂಟಾಗುವಂಥ ಆವೃತ್ತ ಆಕೃತಿಯನ್ನು ನಾವು ತ್ರಿಭುಜ ಅಂತ ಹೇಳ್ತೇವೆ. ಹಾಗೆ ಒಂದು ತ್ರಿಭುಜದಲ್ಲಿ 3 ಬಾಹುಗಳಿರ್ತವೆ, ಹಾಗೆ 3 ಕೋನಗಳಿರ್ತವೆ ಮತ್ತು 3 ಶೃಂಗಗಳು ಕೂಡ ಇರ್ತವೆ. ಸೊ ಇದು ತ್ರಿಭುಜದ ಬಗ್ಗೆ. ಸೊ ಈಗ ಈ ಅಧ್ಯಾಯದಲ್ಲಿ ನಾವು ಕಾಂಗ್ರುಯೆನ್ಸ್ ಆಫ್ ಟ್ರ್ಯಾಂಗಲ್ನ ಬಗ್ಗೆ ಕಲಿಲಿಕ್ಕಿದ್ದೇವೆ ಅಥವಾ ತ್ರಿಭುಜಗಳ ಸರ್ವಸಮತೆ ಅಂದರೆ ಏನು ಅಂತ ಹೇಳಿ. ಸೊ ತ್ರಿಭುಜದ ಸರ್ವಸಮತೆ ಅಥವಾ ಕಾಂಗ್ರುಯೆನ್ಸ್ ಆಫ್ ಟ್ರ್ಯಾಂಗಲ್ನ ಬಗ್ಗೆ ಕಲಿಯುವ ಮೊದಲಿಗೆ ಕಾಂಗ್ರುಯೆಂಟ್ ಫಿಗರ್ಸ್ ಅಥವಾ ಸರ್ವಸಮ ಆಕೃತಿಗಳು ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ. ಸೊ ಸರ್ವಸಮ ಆಕೃತಿಗಳು ಅಂತ ಹೇಳಿದರೆ 2 ಆಕೃತಿ ಅಥವಾ 2 ಫಿಗರ್ಸನ್ನು ನಾವು ತೆಗೆದುಕೊಂಡಾಗ ಆ 2 ಆಕೃತಿಗಳು ಎಲ್ಲ ರೀತಿಯಲ್ಲೂ ಕೂಡ ಸರ್ವಸಮವಾಗಿದ್ದರೆ, ಅದು ಗಾತ್ರ ಆಗಿರ್ಬೋದು ಅಥವಾ ಅದರ ಆಕೃತಿಯ ಉದ್ದ ಆಗಿರ್ಬೋದು, ಶೇಪ್ಸ್ ಮತ್ತು ಸೈಜ್ ಎರಡರಲ್ಲೂ ಕೂಡ ಅದು ಸರ್ವಸಮ ಆಗಿದ್ದರೆ, ಎರಡರಲ್ಲೂ ಕೂಡ ಅದು ಒಂದೇ ರೀತಿಯಾಗಿದ್ದರೆ ಅಂಥ ಆಕೃತಿಗಳನ್ನು ನಾವೇನು ಹೇಳ್ತೇವೆ, ಸರ್ವಸಮ ಆಕೃತಿಗಳು ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಇಲ್ಲಿ ನಾನು 2 ರೆಕ್ಟ್ಯಾಂಗಲನ್ನು ತೆಗೆದುಕೊಂಡಿದ್ದೇನೆ, 2 ಆಯತಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಈ 2 ಆಯತಗಳು ಮೊದಲನೇದಾಗಿ ಇದು 2 ಕೂಡ ಯಾವ ಥರದ ಆಕೃತಿಯಾಗಿದೆ, 2 ಕೂಡ ಆಯತ ಆಗಿದೆ. ಹಾಗೆ ಇದರ ಗಾತ್ರ ಕೂಡ ಒಂದೇ ರೀತಿ ಇದೆ. ಈಗ ಒಂದು ಆಯತವನ್ನು ಇನ್ನೊಂದರ ಮೇಲೆ ಇಟ್ಟಾಗ ನೀವಿಲ್ಲಿ ಕಾಣ್ಬೋದು, ಈ ರೀತಿಯಲ್ಲಿ ಒಂದು ಆಯತವನ್ನು ಇನ್ನೊಂದರ ಮೇಲೆ ಇಟ್ಟಾಗ ಇದು ಗಾತ್ರದಲ್ಲೂ ಕೂಡ ಒಂದೇ ರೀತಿ ಇದೆ, ಯಾವುದೇ ಬದಲಾವಣೆ ಇಲ್ಲ. ಹಾಗಾಗಿ ಇದೆರಡನ್ನು ನಾವು ಏನು ಹೇಳ್ಬೋದು, ಸರ್ವಸಮ ಆಕೃತಿಗಳು ಅಂತ ಹೇಳ್ಬೋದು. ಅದೇ ರೀತಿ ಈಗ 2 ಚೌಕ ಅಥವಾ 2 ಸ್ಕ್ವಾರನ್ನು ತೆಗೆದುಕೊಳ್ತೇನೆ. ಸೊ ಈ 2 ಆಕೃತಿಗಳು ಯಾವ ಥರದ ಆಕೃತಿಗಳಾಗಿದೆ, ಚೌಕಗಳಾಗಿವೆ ಅಥವಾ ಸ್ಕ್ವಾರ್ ಆಗಿದೆ. ಹಾಗೆ ಈ 2 ಆಕೃತಿಯನ್ನು ಈ ರೀತಿ ಒಂದರ ಮೇಲೆ ಒಂದು ಇಟ್ಟಾಗ ಇಲ್ಲಿ ನೀವು ಕಾಣ್ಬೋದು ಇದರ ಗಾತ್ರ ಒಂದೇ ರೀತಿ ಇದೆ. ಹಾಗಾಗಿ ಇದನ್ನು ನಾವು ಏನು ಹೇಳ್ಬೋದು, ಸರ್ವಸಮ
ಆಕೃತಿಗಳು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತೇನೆ. ಈ ರೀತಿಯಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇನೆ. ಈ ಎರಡು ತ್ರಿಭುಜಗಳು ಕೂಡ, ಈ ಟ್ರ್ಯಾಂಗಲ್ಸ್ಗಳು ಕೂಡ ಸರ್ವಸಮ ಆಕೃತಿಗಳಾಗ್ತವೆ. ಯಾಕೆಂದರೆ ಇದು ಯಾವ ಥರದ ಆಕೃತಿ ಅಥವಾ ಫಿಗರ್ ಆಗಿದೆ? ಇದು ತ್ರಿಭುಜ ಅಥವಾ ಟ್ರ್ಯಾಂಗಲ್ ಆಗಿದೆ. ಹಾಗೆ ಒಂದು ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜವನ್ನು ಇಟ್ಟಾಗ ಈ ರೀತಿಯಲ್ಲಿ ನೀವಿಲ್ಲಿ ಕಾಣ್ಬೋದು, ಇದು ಎರಡೂ ಕೂಡ ಒಂದೇ ರೀತಿಯ ಗಾತ್ರವನ್ನು ಹೊಂದಿದೆ. ಅಂದರೆ ಇಲ್ಲಿರುವಂಥ ಬಾವುಗಳ ಅಳತೆ, ಸೈಡ್ನ ಅಳತೆ ಒಂದೇ ರೀತಿಯಾಗಿದೆ. ಹಾಗೆ ಕೋನಗಳು ಕೂಡ ಒಂದೇ ರೀತಿ ಇರ್ತವೆ. ಆದ್ದರಿಂದ ಇವೆರಡನ್ನು ನಾವು ಏನು ಹೇಳ್ಬೋದು? ಸರ್ವಸಮ ತ್ರಿಭುಜಗಳು ಅಥವಾ ಕಾಂಗ್ರುಯೆನ್ಸ್ ಟ್ರ್ಯಾಂಗಲ್ ಅಂತ ಹೇಳ್ಬೋದು. ಹಾಗೆ ಇದನ್ನು ಸರ್ವಸಮ ಆಕೃತಿಗಳು ಅಂತ ಕೂಡ ನಾವಿಲ್ಲಿ ಕರಿಬೋದು. ಅದೇ ರೀತಿ ಉದಾಹರಣೆಗೆ ಇಲ್ಲಿ ಈಗ ನಾನು ತೆಗೆದುಕೊಳ್ಳುವಾಗ ಈ ರೀತಿಯಲ್ಲಿ ತೆಗೆದುಕೊಂಡ್ರೆ ಇದು ಈಗ ಚೌಕ ಆಗಿದೆ, ಸ್ಕ್ವೇರ್ ಆಗಿದೆ, ಇದು ಕೂಡ ಸ್ಕ್ವೇರ್ ಆಗಿದೆ. ಇದು ಸರ್ವಸಮ ಆಕೃತಿ ಆಗ್ತದಾ ಅಥವಾ ಕಾಂಗ್ರುಯೆನ್ಸ್ ಫಿಗರ್ ಆಗ್ತದೆ? ಇಲ್ಲ. ಯಾಕೆಂದರೆ ಇಲ್ಲಿ ಆಕೃತಿ ಇದು ಎರಡೂ ಕೂಡ ಚೌಕನೇ ಆಗಿರ್ಬೋದು ಅಥವಾ ಸ್ಕ್ವೇರ್ ಆಗಿರ್ಬೋದು. ಬಟ್ ಇದರ ಗಾತ್ರವನ್ನು ನೀವು ನೋಡಿದರೆ, ಈ ರೀತಿಯಲ್ಲಿ ಗಾತ್ರವನ್ನು ನೀವು ನೋಡಿದರೆ ಇದು ಚಿಕ್ಕದಿದೆ, ಇದು ದೊಡ್ಡದಿದೆ, ಎರಡು ಒಂದೇ ರೀತಿಯ ಸೈಜಲ್ಲಿ ಇಲ್ಲ. ಹಾಗಾಗಿ ಇದನ್ನು ನಾವು ಸರ್ವಸಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಶೇಪ್ ಮಾತ್ರ ಒಂದೇ ರೀತಿ ಇದೆ, ಆದರೆ ಇದರ ಸೈಜ್ ಅಥವಾ ಗಾತ್ರ ಏನು ಅದು ಒಂದೇ ರೀತಿ ಇಲ್ಲ. ಹಾಗಾಗಿ ಇವೆರಡು ಸರ್ವಸಮ ಆಕೃತಿಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅದೇ ರೀತಿಯಲ್ಲಿ ಇದೆರಡನ್ನು ತೆಗೆದುಕೊಂಡ್ರೆ ಇದು ಈಗ ರೆಕ್ಟ್ಯಾಂಗಲ್ ಇದೆ, ಹಾಗೆ ಇದು ಈಗ ರೆಕ್ಟ್ಯಾಂಗಲ್ ಇದೆ. ಬಟ್ ಇಲ್ಲಿ ನೀವು ನೋಡಿದರೆ, ಕಂಪೇರ್ ಮಾಡಿದರೆ ಇದರ ಗಾತ್ರ ಬೇರೆಯೇ ಇದೆ, ಇದರ ಸೈಜ್ ಬೇರೆಯೇ ಇದೆ, ಹಾಗೆ ಇದರ ಸೈಜ್ ಬೇರೆಯೇ ಇದೆ. ಹಾಗಾಗಿ ಇವೆರಡು ಕೂಡ ಸರ್ವಸಮ ಆಕೃತಿಗಳು ಆಗುವುದಿಲ್ಲ. ಹಾಗೆ ಒಂದು ಆಯತ ಹಾಗೆ ಇನ್ನೊಂದು ಟ್ರ್ಯಾಂಗಲನ್ನು ತೆಗೆದುಕೊಂಡ್ರೆ ಇದು ಕೂಡ ಸರ್ವಸಮ ಆಕೃತಿ ಆಗುವುದಿಲ್ಲ. ಯಾಕೆಂದರೆ ಇಲ್ಲಿ ಶೇಪೇ ಬೇರೆ ಬೇರೆ ಇದೆ. ಇದು ಟ್ರ್ಯಾಂಗಲ್ ಅಥವಾ ತ್ರಿಭುಜ ಆಗಿದೆ, ಇದು ರೆಕ್ಟ್ಯಾಂಗಲ್ ಆಗಿದೆ. ಹಾಗಾಗಿ ನಾವು ಸರ್ವಸಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಸರ್ವಸಮ ಅಂತ ಆಗಬೇಕಾದ್ರೆ ಅಲ್ಲಿರುವಂಥ ಕಂಡೀಷನ್ ಏನು ಅಂತ ಹೇಳಿದರೆ, ಆ ಎರಡೂ ಆಕೃತಿಗಳ ಶೇಪ್ ಏನಿದೆ ಅದು ಒಂದೇ ರೀತಿಯಾಗಿರಬೇಕು. ಈಗ ಎರಡೂ ಕೂಡ ರೆಕ್ಟ್ಯಾಂಗಲ್ ಆಗಿದೆ, ಹಾಗೆ ಅದರ ಗಾತ್ರ ಅಥವಾ ಸೈಜ್ ಕೂಡ ಒಂದೇ ರೀತಿ ಇರಬೇಕು. ಅಂದರೆ ಒಂದು ಆಕೃತಿಯನ್ನು ಇನ್ನೊಂದರ ಮೇಲೆ ಇಟ್ಟಾಗ ಈ ರೀತಿ ಅದು ಐಕ್ಯಗೊಳ್ಳುವಾಗಿರಬೇಕು, ಕೋಯಿನ್ಸೈಡ್ ಆಗಬೇಕು. ಇಲ್ಲಿ ನಿಮ್ಗೆ ಇನ್ನೊಂದು ಆಕೃತಿ ಕಾಣೋದಿಲ್ಲ ಇದರ ಮೇಲೆ ಇದನ್ನು ಇಟ್ಟಾಗ. ಸೊ ಆಗ ಅದನ್ನು ನಾವೇನು ಹೇಳ್ತೇವೆ? ಸರ್ವಸಮ ಆಕೃತಿಗಳು ಅಂತ ಹೇಳ್ತೇವೆ. ಸೊ equal in all respects or figures whose shapes and sizes are both the same ಅಂಥ ಆಕೃತಿಗಳನ್ನು ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಹೇಳ್ತೇವೆ. ಎಲ್ಲ ವಿಧದಲ್ಲೂ ಸಮವಾಗಿರುವುದು ಅಥವಾ ಆಕೃತಿ ಮತ್ತು ಗಾತ್ರ ಎರಡರಲ್ಲೂ ಕೂಡ ಸಮವಾಗಿರುವಂಥದ್ದನ್ನು ನಾವೇನು ಹೇಳ್ತೇವೆ? ಕಾಂಗ್ರುಯೆನ್ಸ್ ಫಿಗರ್ಸ್ ಅಂತ ಹೇಳ್ತೇವೆ. ಸೊ ಈಗ ಇಲ್ಲಿ ಎರಡು ತ್ರಿಭುಜಗಳನ್ನು ನಾನು ತೆಗೆದುಕೊಂಡಿದ್ದೇನೆ, ಟ್ರ್ಯಾಂಗಲ್ಸನ್ನು. ಇವುಗಳನ್ನು ನಾವೇನು ಹೇಳ್ಬೋದು? ಸರ್ವಸಮ ಆಕೃತಿಗಳು ಅಂತ ಹೇಳ್ಬೋದು. ಯಾಕೆಂದರೆ ನೀವು ಟ್ರ್ಯಾಂಗಲ್ ಅಥವಾ ತ್ರಿಭುಜವನ್ನು ತೆಗೆದುಕೊಂಡಾಗ ತ್ರಿಭುಜ ಅಥವಾ ಟ್ರ್ಯಾಂಗಲ್ಸಲ್ಲಿ 3 ಸೈಡ್ಸ್ ಅಥವಾ ಬಾವುಗಳು ಇರ್ತವೆ. ಸೊ ಇಲ್ಲಿರುವಂತಹ ಈ ತ್ರಿಭುಜ ಮತ್ತು ಈ ತ್ರಿಭುಜದ 3 ಬಾವುಗಳು ಒಂದೇ ರೀತಿ ಇದೆ. ಅಂದರೆ ಈ ಬಾವು ಇದಕ್ಕೆ ಸಮವಾಗಿದೆ, ಇದರ ಅಳತೆ ಇದಕ್ಕೆ ಸಮವಾಗಿದೆ, ಹಾಗೆ ಇದರ ಅಳತೆ ಇದಕ್ಕೆ ಸಮವಾಗಿದೆ. ಅದೇ ರೀತಿ ಇಲ್ಲಿರುವಂಥ ಕೋನಗಳು ಕೂಡ, ಈ ಕೋನ ಇದಕ್ಕೆ ಸಮವಾಗಿದೆ, ಈ ಕೋನ ಇದಕ್ಕೆ ಸಮವಾಗಿದೆ, ಹಾಗೆ ಈ ಕೋನ ಇದಕ್ಕೆ ಸಮವಾಗಿದೆ. ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಫ್ ಒನ್ ಟ್ರ್ಯಾಂಗಲ್ ಆರ್ ಈಕ್ವಲ್ ಟು ಅನದರ್. ದೆನ್ ವಿ ಕಾಲ್ ಸಚ್ ಟ್ರ್ಯಾಂಗಲ್ಸ್ ಆ್ಯಸ್ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ಸ್ ಅಥವಾ ತ್ರಿಭುಜಗಳ ಸರ್ವಸಮತೆ ಅಂತ ನಾವು ಅದನ್ನು ಕರಿತೇವೆ. ಸೊ ಇಲ್ಲಿ ನೀವು ಡೆಫಿನೇಷನನ್ನು ಕಾಣ್ಬೋದು. 2 triangles are congruent if the sides and angles of one triangle are equal to the corresponding sides and angles of the other triangle. ಅಂದರೆ ಎರಡು ತ್ರಿಭುಜಗಳು ಸರ್ವಸಮ ಆಗಬೇಕು ಅಂತಾದರೆ ಒಂದು ತ್ರಿಭುಜದ ಬಾಹುಗಳು ಹಾಗೆ ಕೋನಗಳ ಅಳತೆ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದ ಅನುರೂಪ ಬಾಹುಗಳಿಗೆ ಮತ್ತು ಕೋನಗಳಿಗೆ ಸಮವಾಗಿರಬೇಕು. ಆಗ ಅದನ್ನು ನಾವು ತ್ರಿಭುಜಗಳ ಸರ್ವಸಮತೆ ಅಥವಾ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಹೇಳ್ತೇವೆ. ನಂತರ ತ್ರಿಭುಜಗಳ ಸರ್ವಸಮತೆ ಅಥವಾ ಕಾಂಗ್ರುಯೆನ್ಸ್ ಆಫ್ ಟ್ರ್ಯಾಂಗಲ್ಗೆ ಹೊಂದಿಕೊಂಡು ಕೆಲವೊಂದು ಕ್ರೈಟೀರಿಯಾ ಇದೆ ಅಥವಾ ಅದನ್ನು ನಾವು ನಿಬಂಧನೆಗಳು ಅಂತ ಹೇಳ್ತೇವೆ. ಸೊ ಅದೆಲ್ಲ ಯಾವುದು ಅಂತ ಹೇಳಿ ನಾವಿಲ್ಲಿ ನೋಡುವ. 5 ರೀತಿಯ ನಿಬಂಧನೆಗಳಿವೆ ಅಥವಾ ಕ್ರೈಟೀರಿಯಾಗಳಿವೆ. ಮೊದಲ ಕ್ರೈಟೀರಿಯಾ SAS. ಇಲ್ಲಿ ಎಸ್ ಅಂತ ಹೇಳಿದರೆ ಸೈಡ್ ಅಂತ ಅರ್ಥ, ಎ ಅಂತ ಹೇಳಿದರೆ ಆ್ಯಂಗಲ್ ಅಂತ ಅರ್ಥ.
ಹಾಗೆ ಕನ್ನಡದಲ್ಲಿ ಬಾ ಅಂತ ಹೇಳಿದರೆ ಬಾವು, ಹಾಗೆ ಕೋ ಅಂತ ಹೇಳಿದರೆ ಕೋನ. ಸೊ SAS ಸೈಡ್ ಆ್ಯಂಗಲ್ ಸೈಡ್ ಅಥವಾ ಬಾವು ಕೋನ ಬಾವು ನಿಬಂಧನೆ. ಹಾಗೆ SSS ಸೈಡ್ 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 ಬಾವು 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 ನಿಬಂಧನೆ. ASA ಆ್ಯಂಗಲ್ ಸೈಡ್ ಆ್ಯಂಗಲ್ ಕೋನ ಬಾವು ಕೋನ ನಿಬಂಧನೆ. AAS ಆ್ಯಂಗಲ್ ಆ್ಯಂಗಲ್ ಸೈಡ್ ಕೋನ ಕೋನ ಬಾವು ನಿಬಂಧನೆ. RHS ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಥವಾ ಇಲ್ಲಿ ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ಅಥವಾ ಲಂಬಕೋನ ವಿಕರ್ಣ ಬಾವು ನಿಬಂಧನೆ ಅಂತ ನಾವಿಲ್ಲಿ ಇದನ್ನು ಹೇಳ್ತೇವೆ. ಸೊ ಇಲ್ಲಿರುವಂತಹ ಕ್ರೈಟೇರಿಯಾ ಅಥವಾ ನಿಬಂಧನೆಗಳನ್ನು ನಾವೀಗ ಒಂದೊಂದಾಗಿ ಅರ್ಥ ಮಾಡಿಕೊಳ್ಳುವ. ಸೊ ಮೊದಲ ನಿಬಂಧನೆ ಏನಿದೆ ಇಲ್ಲಿ SAS ಅಂತ ಇದೆ ಅಥವಾ ಬಾ ಕೋ ಬಾ ಅಂತ ಇದೆ. ಸೊ SAS ಅನ್ನು ನಾವು ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರುಯೆನ್ಸ್ ರೂಲ್ ಅಂತ ಕರೀತೇವೆ, ಅಥವಾ ಕನ್ನಡದಲ್ಲಿ ಬಾವು ಕೋನ ಬಾವು ಅಂದರೆ ಬಾ ಕೋ ಬಾ ಸರ್ವಸಮ್ಮತೆ ನಿಯಮ ಅಂತ ಹೇಳ್ತೇವೆ. ಸೊ ಇದು ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ. ಸೊ ನಾನೀಗ ಇಲ್ಲಿ 2 ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ PQR. ಸೊ ಈಗ ತ್ರಿಭುಜ ABC ತ್ರಿಭುಜ PQRಗೆ ಸರ್ವಸಮವಾಗಿದೆ ಅಂತ ನಾವು ಯಾವಾಗ ಹೇಳ್ತೇವೆ ಅಂದರೆ ಈ ಒಂದು ಕಾಂಗ್ರುಯೆನ್ಸ್ ರೂಲ್ ಅಥವಾ ಸರ್ವಸಮ್ಮತೆ ನಿಯಮ ಇಲ್ಲಿ ಅಪ್ಲೈ ಆದಾಗ. ಅಂದರೆ ಇಲ್ಲಿ ಸೈಡ್ ಇದೆ, ಆ್ಯಂಗಲ್ ಇದೆ, ಸೈಡ್ ಇದೆ. ಸೊ ಈಗ ಉದಾಹರಣೆಗೆ ಈ ಚಿತ್ರದಲ್ಲಿ AB ಎನ್ನುವಂಥ ಈ ಬಾವು ಇದಕ್ಕೆ ಸಮವಾಗಿದೆ ಅಂತ ಅಂದುಕೊಳ್ಳುವ. ಸೊ ಇಲ್ಲಿ ಏನಾಯ್ತು, ಈಗ AB = PQ ಆಯಿತು. ನೆಕ್ಸ್ಟ್ ಈಗ ಇನ್ನೊಂದು ಬಾವು ಅಂದರೆ BC ಎನ್ನುವಂಥ ಬಾವು, ಈ BC ಎನ್ನುವಂಥ ಬಾವು QRಗೆ ಸಮವಾಗಿದೆ. ಸೊ ಇಲ್ಲಿ ಏನಾಯಿತು, BC ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, BC ಎನ್ನುವಂಥದ್ದು QRಗೆ ಸಮವಾಗಿದೆ. ಹಾಗೆ ಈ ಎರಡು ಸಮವಾಗಿರುವಂಥ 2 ಬಾವುಗಳು ಏನಿದೆ ಅದರ ನಡುವೆ ಉಂಟಾದಂಥ ಕೋನ ಅಂದರೆ ಕೋನ ಇಲ್ಲಿ ಯಾವುದು, ಈ 2 ಬಾವುಗಳ ನಡುವೆ B ಕೋನ ಇದೆ. ಹಾಗೆ ಇಲ್ಲಿ ಈ 2 ಬಾವುಗಳ ನಡುವೆ Q ಕೋನ ಇದೆ. ಸೊ ಕೋನ B = ಕೋನ ಏನಾಗಿದೆ, ಕೋನ Q ಆಗಿದೆ. ಸೊ ಈ ರೀತಿ ಆದಾಗ ನಾವು ಏನು ಹೇಳ್ಬೋದು, ಇಲ್ಲಿ ತ್ರಿಭುಜ ABCಯು ಯಾವುದಕ್ಕೆ ಸರ್ವಸಮವಾಗಿದೆ, ತ್ರಿಭುಜ PQRಗೆ ಸರ್ವಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಈ ಸರ್ವಸಮ ಅಥವಾ ಕಾಂಗ್ರುಯೆಂಟ್ ಏನಿದೆ ಅದನ್ನು ನಾವು ಈ ರೀತಿಯ ಸಿಂಬಲಿಂದ ಅಥವಾ ಈ ರೀತಿಯ ಚಿಹ್ನೆಯಿಂದ ಪ್ರತಿನಿಧಿಸ್ತೇವೆ. ಸೊ ಇಲ್ಲಿ ನೀವು ಕಾಣ್ಬೋದು AB = PQ ಅಂತ ಇದೆ. ಸೊ ಇದು ಏನು, ಸೈಡ್ ಅಥವಾ ಬಾವು. ಹಾಗೆ B = Q ಇದೆ, ಇದು ಆ್ಯಂಗಲ್ ಅಥವಾ ಕೋನ. BC = QR ಇದೆ, ಇದು ಸೈಡ್ ಅಥವಾ ಬಾವು. ಸೊ ಬಾವು ಕೋನ ಬಾವು ಅಥವಾ ಸೈಡ್ ಆ್ಯಂಗಲ್ ಸೈಡ್. ಸೊ 2 ತ್ರಿಭುಜಗಳನ್ನು ನಾವು ತೆಗೆದುಕೊಂಡಾಗ ಆ 2 ತ್ರಿಭುಜಗಳಲ್ಲಿ 2 ಬಾವುಗಳು ಒಂದಕ್ಕೊಂದು ಸಮವಾಗಿದ್ದರೆ, ಹಾಗೆ ಆ 2 ಬಾವುಗಳ ನಡುವೆ ಉಂಟಾಗುವಂಥ ಕೋನ ಕೂಡ ಸಮವಾಗಿದ್ದರೆ ಆಗ ನಾವು ಆ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ. ಹಾಗೆ ಈ ಕಂಡೀಷನನ್ನು ನಾವು ಏನಂತ ಹೇಳ್ತೇವೆ, ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರುಯೆನ್ಸ್ ರೂಲ್ ಅಂತ ಹೇಳ್ತೇವೆ. ಇಲ್ಲಿ ನಾವು ನೆನಪಿಡಬೇಕಾಗಿರುವಂಥದ್ದು ಏನಂದರೆ, ಇಲ್ಲಿ ನಾವು ಕೋನವನ್ನು ತೆಗೆದುಕೊಳ್ಳುವಾಗ ಯಾವಾಗಲೂ ಕೂಡ ಸಮವಾಗಿರುವ 2 ಬಾವುಗಳ ನಡುವೆ ಉಂಟಾಗುವಂಥ ಕೋನವನ್ನು ತೆಗೆದುಕೊಳ್ಬೇಕು. ಸೊ ನೀವೀಗ ಇಲ್ಲಿ ಈ ಕೋನ ಇದಕ್ಕೆ ಸಮ ಅಂತ ತೆಗೆದುಕೊಂಡ್ರೆ ತಪ್ಪಾಗ್ತದೆ. ಈಗ ಈ 2 ಬಾವುಗಳು ಈ 2 ಬಾವಿಗೆ ಸಮವಾಗಿರೋದ್ರಿಂದ ಇದರ ನಡುವೆ ಉಂಟಾದಂಥ ಕೋನ ಅಥವಾ ಆ್ಯಂಗಲ್ ಏನಿದೆ ಅದನ್ನು ತೆಗೆದುಕೊಳ್ಬೇಕು. ಸೊ ಇದನ್ನು ನಾವು ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರುಯೆನ್ಸ್ ರೂಲ್ ಅಂತ ಕರಿತೇವೆ. ನೆಕ್ಸ್ಟ್ ಅದರ ನಂತರ ಇರುವಂಥದ್ದು ಸೈಡ್ 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 ಕಾಂಗ್ರುಯೆನ್ಸ್ ರೂಲ್ ಅಥವಾ ಬಾವು 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 ಸರ್ವಸಮ್ಮತೆ ನಿಯಮ. ಸೊ ಇಲ್ಲಿ ಕೇವಲ ಸೈಡ್ ಮಾತ್ರ ಇದೆ. ಸೊ 3 ಸೈಡನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಒಂದು ತ್ರಿಭುಜ ಅಂತ ಹೇಳುವಾಗ ಅದರಲ್ಲಿ 3 ಸೈಡ್ ಇರ್ತವೆ ಅಥವಾ 3 ಬಾವುಗಳಿರ್ತವೆ. ಸೊ ಈಗ ನಾನಿಲ್ಲಿ ABC ಮತ್ತು PQR 2 ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಈಗ ಈ 2 ತ್ರಿಭುಜದಲ್ಲಿ AB ಬಾವು PQಗೆ ಸಮವಾಗಿದೆ ಅಂತ ಅಂದುಕೊಳ್ಳುವ. ಹಾಗೆ AB ಯಾವುದಕ್ಕೆ ಸಮವಾಗಿದೆ, AB ಎನ್ನುವಂಥದ್ದು PQಗೆ ಸಮವಾಗಿದೆ. ಹಾಗೆ BC ಎನ್ನುವಂಥ ಬಾವು QRಗೆ ಸಮವಾಗಿದೆ. ಸೊ BC = QR ಆಗಿದೆ. ಹಾಗೆ AC ಎನ್ನುವಂಥ ಬಾವು ಯಾವುದಕ್ಕೆ ಸಮವಾಗಿದೆ,
ಪಿ ಆರ್ಗೆ ಸಮವಾಗಿದೆ. ಸೊ ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಆಗಿದೆ. ಸೊ ಈಗ ಈ ಎರಡೂ ತ್ರಿಭುಜಗಳಲ್ಲಿ ಮೂರು ಬಾಹುಗಳು, ಅನುರೂಪವಾಗಿರುವಂಥ ಮೂರು ಬಾಹುಗಳು ಒಂದಕ್ಕೊಂದು ಸಮವಾಗಿದೆ. ಅಂದರೆ ಬಾವು 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 ಅಥವಾ ಸೈಡ್ ಸೈಡ್ ಸೈಡ್. ಆಗ ನಾವು ಏನು ಹೇಳ್ಬೋದು, ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಥವಾ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ತ್ರಿಭುಜ ಎ ಬಿ ಸಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳ್ಬೋದು. ಯಾವಾಗ ಅಂದರೆ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ಆ ಎರಡು ತ್ರಿಭುಜದಲ್ಲಿರುವಂಥ ಮೂರೂ ಬಾಹುಗಳು ಒಂದಕ್ಕೊಂದು ಸಮವಾಗಿದ್ದಲ್ಲಿ, ಅಂದರೆ ಅನುರೂಪವಾಗಿರುವಂಥ ಬಾಹುಗಳು ಸಮವಾಗಿದ್ದಲ್ಲಿ ಆಗ ನಾವು ಆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಥವಾ ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಹಾಗೆ ಇದನ್ನು ನಾವು ಏನಂತ ಹೇಳ್ತೇವೆ, ಈ ಕಾಂಗ್ರುಯೆನ್ಸ್ ನಿಯಮವನ್ನು ಸೈಡ್ 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 ಅಥವಾ ಬಾವು 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 ಸರ್ವಸಮತೆ ನಿಯಮ ಅಂತ ಹೇಳಿ ಕರೀತೇವೆ. 3. ಆ್ಯಂಗಲ್ ಸೈಡ್ ಆ್ಯಂಗಲ್ ಕಾಂಗ್ರುಯೆನ್ಸ್ ರೂಲ್. ಕೋನ ಬಾವು ಕೋನ ಸರ್ವಸಮತೆ ನಿಯಮ, ಅಥವಾ ನಾವಿದನ್ನು ಇಂಗ್ಲೀಷಲ್ಲಿ ASA, ಹಾಗೆ ಕನ್ನಡದಲ್ಲಿ ಶಾರ್ಟಾಗಿ ಕೋ ಬಾ ಕೋ ಸರ್ವಸಮತೆ ನಿಯಮ ಅಂತ ಹೇಳ್ತೇವೆ. ಸೊ ಇಲ್ಲಿ ಈಗ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇನೆ, ABC ಮತ್ತು PQR. ಸೊ ಈ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಒಂದಕ್ಕೊಂದು ಸಮವಾಗಿದೆ. ಹಾಗೆ ಆ ಎರಡು ಕೋನಗಳ ನಡುವೆ ಇರುವಂಥ ಬಾವು ಕೂಡ ಸಮ ಆದಲ್ಲಿ ಆಗ ನಾವು ಈ ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು. ಅಂದರೆ ಈಗ ಉದಾಹರಣೆಗೆ ಇಲ್ಲೀಗ ಕೋನ ಬಿ ಕೋನ ಕ್ಯೂಗೆ ಸಮವಾಗಿದೆ ಅಂತ ಅಂದುಕೊಳ್ಳುವ. ಸೊ ಕೋನ ಬಿ ಎನ್ನುವಂಥದ್ದು ಕೋನ ಕ್ಯೂಗೆ ಸಮವಾಗಿದೆ. ಹಾಗೆ ಕೋನ ಸಿ, ಈ ಕೋನ ಇದಕ್ಕೆ ಸಮವಾಗಿದೆ. ಹಾಗೆ ಕೋನ ಸಿ ಎನ್ನುವಂಥದ್ದು ಕೋನ ಆರ್ಗೆ ಸಮವಾಗಿದೆ. ಸೊ ಕೋನ ಸಿ ಎನ್ನುವಂಥದ್ದು ಕೋನ ಆರ್ಗೆ ಸಮವಾಗಿದೆ. ಹಾಗೆ ಈ ಎರಡು ಕೋನಗಳ ನಡುವೆ ಇರುವಂಥ ಬಾವು ಯಾವುದಿಲ್ಲಿ BC, ಈ BC ಎನ್ನುವಂಥ ಬಾವು ಈ ಎರಡು ಕೋನಗಳ ನಡುವೆ ಇರುವಂಥ ಬಾವು ಇಲ್ಲಿ ಯಾವುದು QR, ಇದಕ್ಕೆ ಸಮವಾಗಿದೆ. ಸೊ BC ಇಸ್ ಈಕ್ವಲ್ ಟು QR ಆಗಿದೆ. ಇಂಥ ಸಂದರ್ಭದಲ್ಲಿ ನಾವೇನು ಹೇಳ್ಬೋದು, ಈ ಎರಡೂ ತ್ರಿಭುಜಗಳು ಅಂದರೆ ತ್ರಿಭುಜ ABC ಯಾವುದಕ್ಕೆ ಸರ್ವಸಮವಾಗಿದೆ ಅಂತ ಹೇಳ್ಬೋದು, ತ್ರಿಭುಜ ABC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR ಅಂತ ಹೇಳ್ಬೋದು. ಸೊ ಇಲ್ಲಿ ಈಗ ನೀವು ಕಾಣ್ಬೋದು ಎರಡು ಆ್ಯಂಗಲ್ಸ್ ಅಥವಾ ಎರಡು ಕೋನಗಳು, ಹಾಗೆ ಆ ಎರಡು ಕೋನಗಳ ನಡುವೆ ಇರುವಂಥ ಬಾವು ಒಂದಕ್ಕೊಂದು ಸಮವಾಗಿದೆ. ಅದನ್ನು ನಾವು ಆ್ಯಂಗಲ್ ಸೈಡ್ ಆ್ಯಂಗಲ್, ಆ್ಯಂಗಲ್ ಸೈಡ್ ಆ್ಯಂಗಲ್ ಅಥವಾ ಆ್ಯಂಗಲ್ ಸೈಡ್ ಆ್ಯಂಗಲ್ ಕೋನ ಬಾವು ಕೋನ ಸರ್ವಸಮತೆ ನಿಯಮ ಅಂತ ಹೇಳಿ ಕರೀತೇವೆ. ನಂತರ 4ನೇ ನಿಯಮ ಆ್ಯಂಗಲ್ ಆ್ಯಂಗಲ್ ಸೈಡ್ ಕಾಂಗ್ರುಯೆನ್ಸ್ ರೂಲ್, ಅಥವಾ ಇದನ್ನು ನಾವು ಕೋನ ಕೋನ ಬಾವು ಕೋಕೋ ಬಾ ಸರ್ವಸಮತೆ ನಿಯಮ ಅಂತ ಹೇಳಿ ಕರೀತೇವೆ. ಸೊ ಇಲ್ಲಿ ಕೂಡ ಈಗ ನೀವು ಎರಡು ತ್ರಿಭುಜಗಳನ್ನು ಕಾಣ್ಬೋದು. ಸೊ ಎರಡು ತ್ರಿಭುಜಗಳಿವೆ ABC ಮತ್ತು PQR. ಈಗ ಎರಡು ತ್ರಿಭುಜಗಳಲ್ಲಿ ಆ್ಯಂಗಲ್ ಇದೆ, ಅಂದರೆ ಎರಡು ಕೋನಗಳು ಸಮವಾಗಿದೆ ಅಂತ ನಾವು ಅಂದುಕೊಳ್ಳುವ. ಈಗ ಉದಾಹರಣೆಗೆ ಕೋನ ಎ ಯಾವುದಕ್ಕೆ, ಕೋನ Pಗೆ ಸಮವಾಗಿದೆ ಅಂತ ತೆಗೆದುಕೊಳ್ಳುವ. ಸೊ ಕೋನ ಎ ಎನ್ನುವಂಥದ್ದು ಕೋನ Pಗೆ ಸಮವಾಗಿದೆ. ಹಾಗೆ ಇನ್ನೊಂದು ಕೋನ ಬಿ ಎನ್ನುವಂಥದ್ದು ಕೋನ ಕ್ಯೂಗೆ ಸಮವಾಗಿದೆ. ಸೊ ಕೋನ ಬಿ ಎನ್ನುವಂಥದ್ದು ಕೋನ ಕ್ಯೂಗೆ ಸಮವಾಗಿದೆ. ಅದರ ಜೊತೆಗೆ ಯಾವುದಾದ್ರೂ ಒಂದು ಬಾವು, ಯಾವುದೇ ಬಾವು ಆಗಿರ್ಬೋದು. ಸೊ ಈಗ ಈ ಬಾವು ಇದಕ್ಕೆ ಸಮ ಆದರೆ ಅದನ್ನು ನಾವು ಏನು ಹೇಳ್ತೇವೆ, ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತ ಹೇಳ್ತೇವೆ. ಅಂದರೆ ಎರಡು ಸಮವಾಗಿರುವಂಥ ಎರಡು ಕೋನಗಳ ನಡುವೆ ಇರುವಂಥ ಅನುರೂಪ ಬಾವುಗಳು ಸಮವಾಗಿದ್ದಲ್ಲಿ ಆಗ ನಾವು ಅದನ್ನು ಆ್ಯಂಗಲ್ ಸೈಡ್ ಆ್ಯಂಗಲ್ ಕಾಂಗ್ರುಯೆನ್ಸ್ ರೂಲ್ ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ಬಾವು ಆಗಿರ್ಬೋದು, ಇದೇ ಬಾವು ಅಂತ ತೆಗೆದುಕೊಳ್ಬೇಕಾಗಿಲ್ಲ. ಈಗ ಉದಾಹರಣೆಗೆ AC ಬಾವು ಎನ್ನುವಂಥದ್ದು ಇದಕ್ಕೆ ಸಮವಾಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ AC ಇಸ್ ಈಕ್ವಲ್ ಟು PR ಆಗಿದ್ದಲ್ಲಿ ಆಗ ನಾವು ಏನು ಹೇಳ್ತೇವೆ, ಎರಡು ತ್ರಿಭುಜಗಳು ತ್ರಿಭುಜ ABC ಸರ್ವಸಮ ತ್ರಿಭುಜ PQR ಅಂತ ನಾವು ಬರೀಬೋದು. ಅಥವಾ ಟ್ರಯಾಂಗಲ್ ABC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR ಅಂತ ಬರೀಬೋದು. ಸೊ ಇಲ್ಲಿ ನೀವು ಕಾಣ್ಬೋದು ಎರಡು ಆ್ಯಂಗಲ್ಸ್ ಅಥವಾ ಎರಡು ಕೋನಗಳು, ಹಾಗೆ ಎರಡು ತ್ರಿಭುಜದ ಒಂದು ಬಾವು, ಅದು ಯಾವುದೇ ಬಾವು ಆಗಿರ್ಬೋದು, ಮಧ್ಯದಲ್ಲೇ ಇರಬೇಕಂತೇನೂ ಇಲ್ಲ, ಸಮವಾಗಿದ್ದಲ್ಲಿ ಆಗ ಅದನ್ನು ನಾವು ಆ್ಯಂಗಲ್ ಸೈಡ್
ಕಾಂಗ್ರುಯೆನ್ಸ್ ರೂಲ್ ಅಂತ ಹೇಳ್ತೇವೆ, ಅಥವಾ ಕೋನ ಬಾವು ಸರ್ವಸಮ್ಮತಿ ನಿಯಮ ಅಂತ ಹೇಳ್ತೇವೆ. ನಂತರ 5ನೇ ನಿಯಮ ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ RHS ಕಾಂಗ್ರುಯೆನ್ಸ್ ರೂಲ್, ಅಥವಾ ಲಂಬಕೋನ ವಿಕರ್ಣ ಬಾವು ಸರ್ವಸಮ್ಮತಿ ನಿಯಮ. ಸೊ ಇಲ್ಲಿ ನಾವು ಇದರಲ್ಲಿ ಲಂಬಕೋನ ತ್ರಿಭುಜ ಅಥವಾ ರೈಟ್ ಆ್ಯಂಗಲ್ ಟ್ರ್ಯಾಂಗಲನ್ನು ತೆಗೆದುಕೊಳ್ಬೇಕು. ಸೊ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಹೇಳಿದರೆ, ಈಗ ಇಲ್ಲಿ ನಾನು ABC ಮತ್ತು PQR ಎರಡು ರೈಟ್ ಆ್ಯಂಗಲನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಕೋನ B 90 ಡಿಗ್ರಿ ಆಗಿದೆ, ಹಾಗೆ ಇಲ್ಲಿ ಕೋನ Q 90 ಡಿಗ್ರಿ ಆಗಿದೆ. ಸೊ ರೈಟ್ ಆ್ಯಂಗಲ್ ಅಂದರೆ ಕೋನ 90 ಡಿಗ್ರಿ ಆಗಿರಬೇಕು, ಒಂದು ಕೋನ 90 ಡಿಗ್ರಿ ಆಗಿರಬೇಕು. ಸೊ ನೀವಿಲ್ಲಿ ನೋಡ್ಬೋದು ಕೋನ B = ಕೋನ Q = 90 ಡಿಗ್ರಿ. ಹಾಗೆ ವಿಕರ್ಣಗಳು ಒಂದಕ್ಕೊಂದು ಸಮವಾಗಿರಬೇಕು. ಸೊ ಇಲ್ಲಿ ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಯಾವುದು? 90 ಡಿಗ್ರಿಗೆ ಎದುರಾಗಿರುವಂಥ ಸೈಡ್ ಅಥವಾ ಬಾವು. ಇದಕ್ಕೆ ಎದುರಾಗಿರುವಂಥ ಬಾವು AC. ಸೊ ಇದನ್ನು ನಾವು ಏನು ಹೇಳ್ತೇವೆ? ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ಇದು ಇನ್ನೊಂದು ತ್ರಿಭುಜದ ವಿಕರ್ಣ ಅಥವಾ ಹೈಪೋಟೆನ್ಯೂಸ್ಗೆ ಸಮವಾಗಿರಬೇಕು. ಸೊ AC = PR ಆಗಿರಬೇಕು. ಅದರ ಜೊತೆಗೆ ಯಾವುದಾದ್ರೂ ಒಂದು ಬಾವು ಸಮವಾಗಿರಬೇಕು. AB ಆಗಿರ್ಬೋದು, ಅಥವಾ BC ಆಗಿರ್ಬೋದು, ಯಾವುದೇ ಬಾವು ಆಗಿರ್ಬೋದು. ಸೊ ನಾನಲ್ಲಿ BC = QR ಅಂತ ತೆಗೆದುಕೊಳ್ತೇನೆ. ಸೊ BC = QR ಅಂತ ತೆಗೆದುಕೊಳ್ತೇನೆ. ಸೊ ಈ ರೀತಿ ಇದ್ದಾಗ ನಾವು ಏನು ಹೇಳ್ಬೋದು? ತ್ರಿಭುಜ ABC ಸರ್ವಸಮ ತ್ರಿಭುಜ PQR ಅಂತ ಹೇಳ್ಬೋದು, ಅಥವಾ ಟ್ರಯಾಂಗಲ್ ABC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಲಂಬಕೋನ, ಎರಡೂ ತ್ರಿಭುಜದ ಕೋನಗಳು ಲಂಬಕೋನಗಳಾಗಿವೆ. ಹಾಗೆ ಆ ಲಂಬಕೋನದ ತ್ರಿಭುಜದಲ್ಲಿರುವಂಥ ವಿಕರ್ಣಗಳು ಕೂಡ ಸಮವಾಗಿದೆ. ಇದು ವಿಕರ್ಣ. ಹಾಗೆ ಒಂದು ಬಾವು, ಯಾವುದಾದ್ರೂ ಒಂದು ಬಾವು ಇಲ್ಲಿ ಸಮವಾಗಿದೆ. BC = QR ಆಗಿರ್ಬೋದು, ಅಥವಾ AB = PQ ಕೂಡ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಅದನ್ನು ನಾವು ರೈಟ್ ಆ್ಯಂಗಲ್ ಅಂದರೆ ಲಂಬಕೋನ, ಹೈಪೋಟೆನ್ಯೂಸ್ AC ಮತ್ತು PR ಇಲ್ಲಿ ಹೈಪೋಟೆನ್ಯೂಸ್ ಅಥವಾ ವಿಕರ್ಣವಾಗಿದೆ, ಅವುಗಳು ಸಮವಾಗಿದೆ. ಹಾಗೆ ಬಾವು ಅಂದರೆ ಒಂದು ಸೈಡ್, ಒಂದು ಬಾವು ಸಮವಾಗಿರಬೇಕು. ಅದನ್ನು ನಾವು RHS ಕಾಂಗ್ರುಯೆನ್ಸ್ ರೂಲ್ ಅಥವಾ ಲಂಬಕೋನ ವಿಕರ್ಣ ಬಾವು ಸರ್ವಸಮ್ಮತಿ ನಿಯಮ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ ಕಾಂಗ್ರುಯೆನ್ಸ್ ರೂಲ್ ಅಥವಾ ಸರ್ವಸಮ್ಮತಿ ನಿಯಮಗಳನ್ನು ನಾವು 5 ರೀತಿಯಲ್ಲಿ ವಿಂಗಡಿಸ್ಬೋದು. ನಂತರ ಈ 5 ರೀತಿಯ ನಿಯಮಗಳನ್ನು ಉಪಯೋಗಿಸಿ ನಾವು ಯಾವುದಾದ್ರೂ ಎರಡು ತ್ರಿಭುಜಗಳು ಸರ್ವಸಮವಾಗಿದೆಯಾ ಅಥವಾ ಕಾಂಗ್ರುಯೆಂಟ್ ಟ್ರಯಾಂಗಲ್ ಆಗಿದೆಯಾ ಅಂತ ನಾವಿಲ್ಲಿ ಕಂಡುಹಿಡಿಬೋದು. ಹಾಗೆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗಿದ್ದಲ್ಲಿ, ಅಥವಾ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿದ್ದಲ್ಲಿ ನಾವು ಈ CPCT ಎನ್ನುವಂಥ ರೂಲನ್ನು ಉಪಯೋಗಿಸ್ಬೋದು. CPCT ಅಥವಾ ಕನ್ನಡದಲ್ಲಿ ಸತ್ರಿಆಭ ಅಂತ ನಾವು ಹೇಳ್ತೇವೆ. ಸೊ CPCT ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಅರ್ಥ, ಅಥವಾ ಕನ್ನಡದಲ್ಲಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಇದು ಏನು ಅಂತ ಹೇಳಿ ನಾವಿಲ್ಲಿ ನೋಡುವ. ಈಗ ಉದಾಹರಣೆಗೆ ಇಲ್ಲಿ ನಾನು 2 ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಈಗ 2 ತ್ರಿಭುಜಗಳು ಸರ್ವಸಮ ಅಂತ ತೋರಿಸಬೇಕು ಅಂತಾದರೆ ನಾವು ಈಗಾಗಲೇ ಕಲ್ತಿರುವಂಥ 5 ಕಾಂಗ್ರುಯೆನ್ಸ್ ರೂಲ್ ಅಥವಾ ಸರ್ವಸಮ್ಮತಿ ನಿಯಮ ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಉಪಯೋಗಿಸಿ ನೀವು ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ತೋರಿಸ್ಬೋದು. ಸೊ ಈಗ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿದ್ದಲ್ಲಿ ಆಗ ನಾವು ಈ CPCT ಅಥವಾ ಸತ್ರಿಆಭ ಇದರ ಮೂಲಕ ನಾವು ಏನು ಹೇಳ್ಬೋದಂದರೆ, ಇಲ್ಲಿರುವಂಥ ಅನುರೂಪ ಭಾಗಗಳು ಅಥವಾ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಿದೆ ಈ 2 ಟ್ರಯಾಂಗಲ್ಸ್ ಇದು ಅವುಗಳು ಸಮ ಅಂತ ನೇರವಾಗಿ ಬರಿಬೋದು. ಯಾವುದೇ 2 ತ್ರಿಭುಜಗಳು ಸರ್ವಸಮವಾಗಿದ್ದಲ್ಲಿ ಅಥವಾ ಯಾವುದೇ 2 ತ್ರಿಭುಜಗಳು ಕಾಂಗ್ರುಯೆಂಟ್ ಆಗಿದ್ದಲ್ಲಿ ಆಗ ಆ 2 ಟ್ರಯಾಂಗಲ್ಸ್ನ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಥವಾ ಅನುರೂಪ ಭಾಗಗಳು ಕೂಡ ಸಮ ಅಂತ ಬರಿಬೋದು. ಅಂದರೆ ಇಲ್ಲಿ CPCT ಅಥವಾ ಸತ್ರಿಆಭ ಇದರ ಪ್ರಕಾರ ನಾವು ಏನು ಹೇಳ್ಬೋದು? ಈಗ AB = PQ, ಹಾಗೆ BC = QR, ಹಾಗೆ AC = PR ಅಂತ ಹೇಳ್ಬೋದು. ಸೊ AB = PQ, ಹಾಗೆ BC = QR, ಹಾಗೆ AC
ಇಸ್ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ಬೋದು. ಸೊ ಇವುಗಳು ಅನುರೂಪ ಬಾಹುಗಳು. ಹಾಗೆ ಅನುರೂಪ ಭಾಗಗಳು ಅಂತ ಹೇಳಿದ್ದಾರೆ, ಅಂದರೆ ಅಲ್ಲಿ ಬಾಹುಗಳು ಕೂಡ ಬರ್ತದೆ, ಹಾಗೆ ಕೋನಗಳು ಕೂಡ ಬರ್ತದೆ, ಅಂದರೆ ಸೈಡ್ ಕೂಡ ಇನ್ಕ್ಲೂಡ್ ಆಗ್ತದೆ. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಂತ ಹೇಳಿದರೆ ಸೈಡ್ ಕೂಡ ಇನ್ಕ್ಲೂಡ್ ಆಗ್ತದೆ, ಹಾಗೆ ಆ್ಯಂಗಲ್ಸ್ ಕೂಡ ಇನ್ಕ್ಲೂಡ್ ಆಗ್ತದೆ. ಈಗ ಆ್ಯಂಗಲ್ಸ್, ಈ ಆ್ಯಂಗಲ್ ಇದಕ್ಕೆ ಸಮವಾಗಿದೆ ಅಂತ ಅಂದುಕೊಳ್ಳುವ, ಹಾಗೆ ಈ ಆ್ಯಂಗಲ್ ಇದಕ್ಕೆ ಸಮವಾಗಿದೆ, ಹಾಗೆ ಈ ಆ್ಯಂಗಲ್ ಇದಕ್ಕೆ ಸಮವಾಗಿದೆ. ಸೊ ಇಲ್ಲಿ ನಾವೇನು ಹೇಳ್ಬೋದು, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಹಾಗೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಹಾಗೆ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ನಾವಿಲ್ಲಿ ಬರಿಬೋದು. ಸೊ ಯಾವುದೇ ಎರಡು ತ್ರಿಭುಜಗಳು ಸರ್ವಸಮ ಅಥವಾ ಕಾಂಗ್ರುಯೆಂಟ್ ಆಗಿದ್ದಲ್ಲಿ ಆಗ ನಾವು ನೇರವಾಗಿ ಈ ಸ್ಟೇಟ್ಮೆಂಟ್ಗಳನ್ನು ಬರೀಬೋದು. ಅಂದರೆ ಆ ತ್ರಿಭುಜದ ಕರೆಸ್ಪಾಂಡಿಂಗ್ ಪಾರ್ಟ್ಸ್, ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಹಾಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಅಂದರೆ ಅನುರೂಪ ಭಾಗಗಳು, ಅನುರೂಪ ಬಾಹುಗಳು ಹಾಗೆ ಅನುರೂಪ ಕೋನಗಳು ಕೂಡ ಸಮವಾಗಿದೆ ಅಂತ ಹೇಳಿ ನಾವು ಇಲ್ಲಿ ನೇರವಾಗಿ ಬರೀಲಿಕ್ಕೆ ಆಗ್ತದೆ. ಸೊ ಇದನ್ನು ನಾವು ಏನು ಹೇಳ್ತೇವೆ, CPCT ಅಂತ ಹೇಳ್ತೇವೆ. ಇದನ್ನು ಯಾವಾಗ ಉಪಯೋಗಿಸ್ಬೋದು ನಾವು, ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಥವಾ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ ಅಂತ ಸಾಧಿಸಿದ ನಂತರ ನಾವು ಇದನ್ನು ಉಪಯೋಗಿಸ್ಬೋದು. ಒಂದು ವೇಳೆ ಎರಡು ತ್ರಿಭುಜಗಳು ಸರ್ವಸಮ ಆಗದೇ ಇದ್ದರೆ ಅಥವಾ ಕಾಂಗ್ರುಯೆಂಟ್ ಆಗದೇ ಇದ್ದಲ್ಲಿ ಅಂಥ ಸಂದರ್ಭದಲ್ಲಿ ನೀವು ಈ ಸ್ಟೇಟ್ಮೆಂಟ್ಗಳನ್ನು ಉಪಯೋಗಿಸಲಿಕ್ಕೆ ಆಗೋದಿಲ್ಲ. ಸೊ CPCT ಅಥವಾ ಸ3 ಆ ಭಾ. ಸೊ ಇದು ಈ ಅಧ್ಯಾಯದ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ. ಹಾಗೆ ಇಷ್ಟನ್ನು ನೀವು ಕಲಿತ್ರೆ ಮುಂದೆ ಬರುವಂಥ ಎಕ್ಸಸೈಸ್ ಏನಿದೆ 5.1 ಅದರಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ನೀವು ಕಂಡುಹಿಡಲಿಕ್ಕೆ ಇದರಿಂದ ನಿಮಗೆ ಹೆಲ್ಪ್ ಆಗ್ತದೆ.